BA BComಗೆ 10 ಮಾರ್ಕ್ಸ್ಗೆ ಒಂದು ಪ್ಯಾಸೇಜ್ ಇರುತ್ತೆ. ಕ್ವಶನ್ ಹೀಗಿರುತ್ತೆ: ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. ಓಕೆ, ಇಲ್ಲೊಂದು ಸ್ಯಾಂಪಲ್ ಇದೆ, ನೀವು ನೋಡ್ತಿರೋಬಹುದು, ಎಕ್ಸಾಂಪಲ್ ಇದೆ. ಇದನ್ನ ನೀವು ಓದಬೇಕು. ಓದಾದ ನಂತರ ಕಂಪ್ಲೀಟಾಗಿ ನೀಟಾಗಿ ಓದಬೇಕು. ಇಲ್ಲಿ ಓದಾದ ನಂತರ ಇಲ್ಲಿ ಕೆಳಗಡೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಹೇಗಿರುತ್ತೆ ಕ್ವಶನ್ ಡಿಸ್ಕಸ್ ಮಾಡೋಣ ಇವಾಗ. ಈ ಕ್ವಶನ್ಸೇ ಸ್ವಲ್ಪ ಕನ್ಫ್ಯೂಸ್ ಆಗೋದು, ಯಾವ ರೀತಿ ಕ್ವಶನ್ ಕೇಳ್ತಾರೆ, ಹಿಂಗೆ ಹೇಗೆ ಅಂತ. ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ ಬೇರೆ ಒಂದು ಪ್ಯಾಸೇಜ್ಗಳಿಗೆ. ನೀವು ನೀವು PUC ಅಲ್ಲಿ ನೋಡಿದಿರಾ ಅಥವಾ 10th ಅಲ್ಲಿ ನೋಡಿದಿರಾ ಹೆಂಗೆ ಅಂದರೆ, ಈ ಥರ ಪ್ಯಾಸೇಜ್ ಕೊಡ್ತಾರೆ, ಕೆಳಗಡೆ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಸಿಂಪಲ್ 1 ವರ್ಡ್ ಅಥವಾ 2 ವರ್ಡ್ ಆಗಿರುವಂಥ ಕ್ವಶನ್ ಕೊಟ್ಟಿರ್ತಾರೆ. ಅದು ಕೂಡ ಈ ಪ್ಯಾಸೇಜಲ್ಲೇ ಇರ್ತದೆ ಆನ್ಸರ್ ಕೂಡ. ಇಲ್ಲಿ ಡಿಫ್ರೆಂಟ್ ಏನಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲನೇ ಕ್ವಶನ್ ಅನ್ನೋದು ಮಾತ್ರ ಈ ಪ್ಯಾಸೇಜಲ್ಲಿ ಇರುತ್ತೆ, ನೆನಪಿರಲಿ. ಸಾರಿ, ಈ ಮೊದಲನೇ ಕ್ವಶನ್ ಮತ್ತು ಎರಡನೇ ಕ್ವಶನ್, ಈ ರೀತಿ ಕ್ವಶನ್ಸು. ಮೊದಲನೇ ಕ್ವಶನ್ ನೋಡಿ, ವೈ ಡಿಡ್ ಇಯರ್ ಸೇ ಟು ಮಸ್ಕಿಟೋ ವೆನ್ ಹಿ ಪ್ರಪೋಸ್ ಟು ಹರ್ ಅಂತ ಇದೆ. ಓಕೆ, ಈ ಕ್ವಶನ್ನು ಈ ಪ್ಯಾಸೇಜಲ್ಲಿ ನೀವು ಆನ್ಸರ್ ಹುಡುಕ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದನೇದು, ಎರಡನೇದು ಈ ರೀತಿ ಇರುತ್ತೆ ಕ್ವಶನ್ನು: ಮಸ್ಕಿಟೋ ಕೀಪ್ ಸೇಯಿಂಗ್ ಟು ಇಯರ್ ಎವ್ರಿ ಟೈಮ್ ಬಿ ಬರ್ಸ್ಟ್ ಅರೌಂಡ್. ನೋಡಿ, ಇದೇ ಥರ ಅಂತಲ್ಲ, ಬೇರೆ ಪ್ಯಾಸೇಜ್ ಚೇಂಜ್ ಮಾಡಿದಾಗ ಫಾರ್ಮೆಟ್ ಈ ಥರ ಇರುತ್ತೆ. ಕ್ವಶನ್ ಕೇಳೋ ಫಾರ್ಮೆಟು ಮೊದಲು 1 ವರ್ಡ್ ಟೈಪ್ ಆಗಿ ಕ್ವಶನ್ ಕೇಳ್ತಾರೆ, ಅದಾದಮೇಲೆ MCQ ಟೈಪ್ ಆಗಿ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ABCD ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದು ಕರೆಕ್ಟು ಅಂತ ಚೂಸ್ ಮಾಡಿ ಕೆಳಗಡೆ ಆನ್ಸರ್ ಬರೀಬೇಕು. ನೀವು ಡೈರೆಕ್ಟ್ ಆನ್ಸರ್ ಬರೀಬೇಕು. ಇಲ್ಲಿ ಆನ್ಸರ್ C, ಐ ಆಮ್ ಸ್ಟಿಲ್ ಹಿಯರ್, ಇದು ಕರೆಕ್ಟ್ ಆಗಿದೆ. ಇದಾದ ನಂತರ ಇನ್ನೊಂದು ಕ್ವಶನ್ ಸ್ವಲ್ಪ ಥಿಂಕಿಂಗ್ ಆಗಿ ಕೇಳ್ತಾರೆ. ಇದಿಷ್ಟು ಕೂಡ ಎರಡು ಕೂಡ ಪ್ಯಾಸೇಜಲ್ಲೇ ಇತ್ತು. ಈ ಪ್ಯಾಸೇಜ್ ಹೋದ್ರೆ ನೀವು ಆನ್ಸರ್ ಆರಾಮ್ಸೆ ಮಾಡ್ಬೋದು. ಓಕೆ, 2 ಕ್ವಶನ್ಗಳಿಗೆ. 3ನೇ ಕ್ವಶನ್ ಸ್ವಲ್ಪ ಯೋಚನೆ ಮಾಡಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಓಕೆ, 3ನೇ ಕ್ವಶನ್ ಸ್ವಲ್ಪ ಈಸಿ ಇದೆ ಅನ್ಸುತ್ತೆ. ವೈ ಡಸ್ ಮಸ್ಕಿಟೋ ಕೀಪ್ ಬಸ್ ನಿಯರ್ ದ ಇಯರ್ ಈವನ್ ಆಫ್ಟರ್ ಬೀಂಗ್ ರಿಜೆಕ್ಟೆಡ್. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪ್ಯಾಸೇಜಲ್ಲಿ ರಿಜೆಕ್ಟೆಡ್ ಅಂತ ಒಂದು ವರ್ಡ್ ಹುಡುಕಿ. ಈ ಒಂದು ಪ್ಯಾಸೇಜ್ ಎಲ್ಲಿದೆ ಅಂತ ಕರೆಕ್ಟಾಗಿ ನೋಡಬೇಕು. ಮಸ್ಕಿಟೋ, ಇಲ್ಲಿ ನೋಡಿ, ಮಸ್ಕಿಟೋ ಫೆಲ್ಟ್ ಇನ್ಸಲ್ಟೆಡ್ ಆ್ಯಂಡ್ ಫ್ಲೇವ್ ಅವೇ ಆಂಗ್ರಿಲಿ, ಬಟ್ ಹಿ ಡಿಡ್ ನಾಟ್ ಫರ್ಗೆಟ್ ದ ಇನ್ಸಲ್ಟ್. ಈ ರೀತಿ ಅಲ್ಲಿ ರಿಜೆಕ್ಟ್ ಅನ್ನೋ ಒಂದು ವರ್ಡ್ ಸಿಕ್ಕಿದ್ರೆ ಅದನ್ನ ಕಂಪ್ಲೀಟ್ ಮಾಡಿ ಸೆಂಟೆನ್ಸ್ನ. ಅಲ್ಲಿವರೆಗೂ ಕೂಡ ಫುಲ್ ಪ್ಯಾಸೇಜ್ ಬರೆಯೋಕೆ ಹೋಗ್ಬೇಡಿ, ಜಸ್ಟ್ ರಿಜೆಕ್ಟೆಡ್ ಎಲ್ಲಿದೆ ಅದನ್ನ ಹುಡುಕಾದ್ಮೇಲೆ ಇಲ್ಲಿ ರಿಜೆಕ್ಟೆಡ್ ಅಂತ ವರ್ಡ್ ಇಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ಕೆಲವೊಂದು ಪ್ಯಾಸೇಜಲ್ಲಿ ಏನು ಮಾಡಿರ್ತಾರೆ ಅಂದರೆ, ಇಲ್ಲಿ ನಾವು ಈ ಒಂದು ಪ್ಯಾಸೇಜ್ನ ಕಂಪ್ಲೀಟಾಗಿ ಓದಿದಾಗ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ರಿಜೆಕ್ಟ್ ಅಂತ ವರ್ಡ್ ಈ ಒಂದು ಪ್ಯಾಸೇಜಲ್ಲಿ ಇಲ್ಲ. ಓಕೆ, ಇಲ್ಲಿ ನೋಡಿ, ಈಗ ಒಂದು ಮಸ್ಕಿಟೋ ಅನ್ನೋದು ಒಂದು ಹುಡುಗಿನ ಕೇಳುತ್ತೆ ಮ್ಯಾರಿ ಆಗೋಕೆ. ಬಟ್ ಆ ಹುಡುಗಿ ನಕ್ಬಿಟ್ಟು ಹೇಳ್ತಾಳೆ, ನೀನು ವೀಕ್ ಆಗಿದ್ಯಾ ಅಂತ. ಆ್ಯಂಡ್ ನಾಸಿ, ನೀನು ತುಂಬ ಈ ಒಂದು ಇದೊಂದು ಶಾರ್ಟ್ ಸ್ಟೋರಿ ಆಗಿದೆ. ಯಾರು ಬರೆದಿರೋದು? ಚಿನುವಾ ಅಚೆಬೆ ಅನ್ನೋರು, ಒಬ್ಬ ಆಫ್ರಿಕನ್ ರೈಟರ್. ಈ ಒಂದು ಫೇರಿ ಟೇಲ್ಸ್ ಅಂದರೆ ಒಂದು ಕಟ್ಟುಕತೆನ ಬರೆದಿದ್ದಾರೆ ಅಷ್ಟೇ. ಒಂದು ಚಿಕ್ಕ ಕಥೆನ, ಒಂದು ಸ್ಟೋರಿ ಕಥೆನ ಒಂದು ಬರೆದಿರ್ತಾರೆ ಆಫ್ರಿಕನ್ ರೈಟರ್. ಅದೇ ಒಂದು ರೀತಿಯಾಗಿರುವಂಥ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ಆಗಿ, ಸ್ಯಾಂಪಲ್ ಆಗಿ. ಅದ್ರ ಪ್ರಕಾರ, ಆದರೂ ಒಂದು ಹೇಳೋದ ಮುಖಾಂತರ ಇಲ್ಲಿ ಹೇಳ್ತಿದ್ರೆ, ಆ ಒಂದು ಹುಡುಗಿ ರಿಜೆಕ್ಟ್ ಅಂತ ಇಲ್ಲಿ ಯಾವ ವರ್ಡು ಇಲ್ಲ. ರಿಜೆಕ್ಟ್ ಅಂತ ವರ್ಡು ಬದಲಾಗಿ ಅವಳು ಏನು ಹೇಳ್ತಿದ್ರೆ ಅದು ನೋಡಬೇಕು. ಅವಳು ಏನು ಹೇಳ್ತಾ ಇದ್ದಾಳೆ ಅದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಇದು ರಿಜೆಕ್ಟ್ ಆಗ್ತಾ ಇದೆ ಅಂತ. ನೋಡಿ, laughed and said he was too weak and noisy to be her husband. ಇಲ್ಲಿ ಈ ಥರ ಹೇಳಿದಾಗ ಅವಳು ನಗ್ತಾಳೆ, ಅಂದರೆ ಮ್ಯಾರಿ ಮಾಡ್ಕೊಳ್ತೀರಾ ಅಂತ ಕೇಳಿದಾಗ ಮಸ್ಕಿಟೋ ಈ ಒಂದು ಕಥೆಯಲ್ಲಿ ಅವಾಗ ಅವಳು ನಕ್ಬಿಟ್ಟು ಹೇಳ್ತಾಳೆ, ನೀ ತುಂಬ ವೀಕ್ ಆಗಿದ್ಯಾ, ಮತ್ತು ನೀ ತುಂಬ ಇದು ನಾಯ್ಸಿ ಅಂದರೆ ಗಲಾಟೆ, ಅಂದರೆ ಇದು ಕಿವಿಯಲ್ಲಿ ಸ್ವಲ್ಪ ತೊಂದರೆ ಕೊಡ್ತೀಯ, ಅಂದರೆ ತುಂಬ ಶಬ್ದ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ನಿನ್ನ ಹಸ್ಬೆಂಡ್ಗಿಂತ ತುಂಬ ಜಾಸ್ತಿ ನಾಯ್ಸಿ ಆಗಿದೆಯಾ ಅಂತ ಹೇಳ್ತಾರೆ, ಅಂದರೆ ಶಬ್ದ ಜಾಸ್ತಿ ಮಾಡ್ತೀಯ ಅಂತ. ಅದಕ್ಕೋಸ್ಕರ ನೋಡಿ, ಇಲ್ಲಿ ರಿಜೆಕ್ಟೆಡ್ ಅಂತ ಆಗೋಯ್ತು. ಇಲ್ಲಿ ಅವಳು ಐ ಆಮ್ ರಿಜೆಕ್ಟೆಡ್ ಯು ಅಂತ ಹೇಳಿಲ್ಲ ಅವಳು. ಇನ್ನೊಂದು ಹೇಳ್ತಾರಲ್ಲ, ಇಂಡೈರೆಕ್ಟಾಗಿ ಹೇಳಿದ್ರು ಅಂತ, ಅದು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಷ್ಟೇ.
ಮುಖ್ಯವಾಗಿ ಮೂರನೇದು ಇಂಡೈರೆಕ್ಟ್ ಇರ್ತದೆ ಒಂದು ವರ್ಡ್ಸ್ಗಳು, ಅದನ್ನು ನಾವು ಹುಡುಕ್ಬೇಕು. ಆ ಒಂದು ಪ್ಯಾರಾಗ್ರಾಫಲ್ಲಿ ಏನು ಇಂಡೈರೆಕ್ಟ್ ಆಗಿ ಹೇಳಿರ್ತಾರೆ, ಡೈರೆಕ್ಟ್ ಆಗಿ ಹೇಳಿರಲ್ಲ, ಆ ಇಂಡೈರೆಕ್ಟ್ ಆಗಿರುವಂಥ ವರ್ಡ್ಗಳನ್ನ ಹುಡುಕಿ ಬರೀಬೇಕು. ಓಕೆ, ಅಲ್ಲಿ ಸ್ವಲ್ಪ ಲಿಂಕ್ ಮಾಡಿ ಬರೀಬೇಕು. ಇಲ್ಲೂ ಕೂಡ ಅಷ್ಟೇ. ಇನ್ನೊಂದು ಕೊಟ್ಟಿದ್ರೆ, ಹೌ ಡಸ್ ದಿಸ್ ಸ್ಟೋರಿ ರಿಫ್ಲೆಕ್ಟ್ ರಿಯಲ್ ಹ್ಯೂಮನ್ ಎಮೋಷನ್ಸ್. ಇದು ಕೂಡ ನೀವು ಪ್ಯಾಸೇಜಲ್ಲಿ ಇರುವಂತಹ ಆನ್ಸರ್ ಬರೆಯೋಕ್ಕಾಗಲ್ಲ. ಈ ಫೋರ್ತ್ ಒನ್ ಮಾತ್ರ ನೀವು ಓನ್ ಆಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಪ್ಯಾಸೇಜ್ ಹೇಗೆ ಒಂದು ಮನುಷ್ಯನ ಎಮೋಷನನ್ನು ಫೀಲ್ ಮಾಡ್ತಾ ಇದೆ ಅಂತ. ನೀವು ಪ್ಯಾಸೇಜ್ ಅರ್ಥ ಆಗಿದೆ ಅಂದರೆ ನೀವು ಪಕ್ಕ ಬರೀತೀರಾ ಇದು ಯಾವ ರೀತಿ ಈ ಒಂದು ಹ್ಯೂಮನ್ ಫೀಲಿಂಗ್ಸ್ನ ಒಂದು ಹೇಳ್ತಾ ಇದೆ ಅಂತ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಹೇಗೆ ರಿಜೆಕ್ಟ್ ಆದಮೇಲೆ ಒಂದು ಮಹಿಳೆಯಿಂದ ಹೇಗೆ ಇನ್ಸಲ್ಟ್ ಆಗುತ್ತೋ, ಹೇಗೆ ಫೀಲ್ ಆಗುತ್ತೋ, ಅದನ್ನು ಈ ಒಂದು ಮಸ್ಕಿಟೋ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಮುಖಾಂತರ ನೀವು ಸ್ವಲ್ಪ ತಲೆ ಓಡಿಸಿ ಬರೀಬೇಕು ಅದನ್ನು. ಓಕೆ, ಈಸಿಯಾಗಿ ಸ್ವಲ್ಪ ಯೋಚನೆ ಮಾಡಿ ಓನಾಗಿ ಬರೀಬೇಕು. ಓಕೆ, ಈ ಎರಡು ಒಂದು ಮೂರನೇ ಸ್ವಲ್ಪ ಪ್ಯಾಸೇಜಲ್ಲಿರುತ್ತೆ, ನೀವು ಸ್ವಲ್ಪ ಸೇರಿಸಿ ಬರೀಬೇಕು. ಬಟ್ ನಾಲ್ಕನೇದು ನೀವೇ ಓನಾಗಿ ಬರೀಬೇಕು. ಅದಾದ ನಂತರ ಐದನೇದು ಏನಿದೆ ಅಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಐದನೇದು ಹೇಗೆ ಕೇಳ್ತಾರೆ ಅಂದರೆ, ಡು ಯು ಥಿಂಕ್ ದ ಮಸ್ಕಿಟೋಸ್ ಬಿಹೇವಿಯರ್ ಈಸ್ ಫೂಲಿಶ್ ಆರ್ ಮೀನಿಂಗ್ಫುಲ್? ಗಿವ್ ದ ರೀಸನ್ ಬೇಸ್ಡ್ ಆನ್ ಸ್ಟೋರಿ. ಓಕೆ, ಇಲ್ಲಿ ನೋಡಿ, ಐದನೇದು ಏನು ಮಾಡ್ತಾರೆ ಅಂದರೆ, ಆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಪ್ರತಿಯೊಂದು ಪ್ಯಾಸೇಜಲ್ಲೂ ಅಷ್ಟೇ ಮುಂದೆ ಬರುವಂಥ 2027, 28 ಮುಂದೆ ಥರ್ಡ್ ಸೆಮ್ಮಲ್ಲಿ ಬರುವಂಥ ನಮ್ಮ ಜೂನಿಯರ್ಸ್ ನಮ್ಮ ಸೆಕೆಂಡ್ ಇಯರ್ ಬಂದಾಗಲೂ ಕೂಡ ಅಷ್ಟೇ ಇದೇ ರೀತಿ ಫಾರ್ಮೇಷನ್ ಇರುತ್ತೆ. ಪ್ಯಾಸೇಜ್ ಕೊನೆ ಕ್ವಶನ್, ಐದನೇ ಕ್ವಶನ್ ಅಂದರೆ ಇದು ಕೊನೆಗೆ ನಿಮಗೆ ಬಿಟ್ಟಿರ್ತಾರೆ. ಇವಾಗ ನೀವೇ ಹೇಳಿ ಅಂದರೆ ನಾವು ನಮ್ಮನ್ನ ಆಸ್ಕಿಂಗ್, ನಮ್ಮನ್ನ ಕೇಳ್ತಾ ಇರೋ ಥರ ಈ ಕ್ವಶನ್ ಇದೆ ಆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡೋರು. ಡು ಯು ಥಿಂಕ್, ನೀವು ಯೋಚನೆ ಮಾಡ್ತೀನಿ ಮಸ್ಕಿಟೋ ಬಿಹೇವಿಯರ್, ಈ ಒಂದು ಮಸ್ಕಿಟೋನ ಒಂದು ವರ್ತನೆ ಅನ್ನೋದು ಫೂಲಿಶ್, ಒಂದು ದಡ್ಡತನ ಥರ ಇದೆಯಾ, ಅದನ್ನ ಮೀನಿಂಗ್ಫುಲ್ ಆಗಿದೆಯಾ, ಅದನ್ನ ಈ ಒಂದು ರೀಸನ್ ಕೊಡಿ. ಈ ಒಂದು ಸ್ಟೋರಿನ ಅರ್ಥ ಮಾಡಿಕೊಂಡು ನೀವೇ ಓನ್ ಆಗಿ ಬರೀಬೇಕು. ಓಕೆ, ಇದಿಷ್ಟು ಪ್ಯಾಸೇಜ್ನ ಪ್ಯಾಟ್ರನ್ ಆಗಿತ್ತು. ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇರುತ್ತೆ. ಲಾಸ್ಟ್ ಕ್ವಶನ್, ಲಾಸ್ಟ್ ಗ್ರಾಮರ್ ಪ್ಯಾಸೇಜ್ ಆಗಿರುತ್ತೆ. 10 ಮಾರ್ಕ್ಸ್ ಇರುತ್ತೆ ಈ ಒಂದು ಪ್ಯಾಸೇಜು. ಮುಖ್ಯವಾಗಿ ಮೊದಲನೇ ಕ್ವಶನ್ ಸಿಂಪಲ್ ಆಗಿರುತ್ತೆ, ಪ್ಯಾಸೇಜೆಲ್ಲ ಹುಡುಕಿ ಬರೆಯೋ ಥರದ್ದು. ಸೆಕೆಂಡ್ ಕ್ವಶನ್ ಅಷ್ಟೇ ಪ್ಯಾಸೇಜೆಲ್ಲ ಕೊಟ್ಟಿರ್ತಾರೆ, ಬಟ್ ಇಲ್ಲಿ 4 ಆಪ್ಷನ್ ಇರುತ್ತೆ. 4 ಆಪ್ಷನಲ್ಲಿ ಯಾವುದು ಚೂಸ್ ಮಾಡಬೇಕು ನೀವು ಸರಿಯಾಗಿದೆ ಅಂತ, ಎನ, ಬಿನ, ಸಿನ, ಡಿನ ಅಂತ. ಒಂದು ಲೈನ್ ಕೊಡ್ತಾರೆ, ಮಸ್ಕಿಟೋ ಕೀಪ್ ಸೇಯಿಂಗ್ ಟು ಹಿಯರ್ ಎವ್ರಿ ಟೈಮ್ ಹಿ ಬಸ್ಡ್ ಅರೌಂಡ್ ಡ್ಯಾಶ್ ಅಂತ ಕೊಡ್ತಾರೆ. ಓಕೆ, ಅಲ್ಲಿ ಕೆಳಗಡೆ ಸುಮಾರು ಕೊಟ್ಟಿದ್ದಾರೆ. ವಿಲ್ ಯು ಮ್ಯಾರಿ ಮೀ ನೌ, ಐ ಆಮ್ ಸ್ಟಿಲ್ ಹಿಯರ್, ಡೋಂಟ್ ಇಗ್ನೋರ್ ಮೀ, ಯು ಕೆನಾಟ್ ಎಸ್ಕೇಪ್ ಮೀ, ಈ ಥರ ಕೊಟ್ಟಿರ್ತಾರೆ. ನಾವು ಇಲ್ಲಿ ಹುಡುಕ್ಬೇಕು ಆ ವರ್ಡು. ಈ 4 ವರ್ಡಲ್ಲಿ ಯಾವ ವರ್ಡು ಈ ಪ್ಯಾಸೇಜಲ್ಲಿ ಇದೆ. ಸಿಂಪಲ್ ಈ ಒಂದು ಸಾಲ್ವ್ ಮಾಡಬೇಕಾದ್ರೆ ಈ ಪ್ರತಿಯೊಂದು 4 ಕ್ವಶನ್ಸಲ್ಲಿ ಆ ಒಂದು ವರ್ಡು ಪ್ಯಾಸೇಜಲ್ಲಿ ಎಲ್ಲಿದೆ. ಓಕೆ, ನೋಡಿ ಇಲ್ಲಿದೆ ಒಂದು ಪ್ಯಾಸೇಜಲ್ಲಿ ನೋಡಿ, ಐ ಆಮ್ ಹಿಯರ್ ಸ್ಟಿಲ್ ಹಿಯರ್ ಅಂತ ಡಬಲ್